ಮಾಹಿತಿಗಳನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧವಾಗ್ತಿದೆ. ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದಿಲ್ಲಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಮಾಡಲಾಗ್ತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇದೆ ನಮ್ಮ ಆರ್ಮಿ. ಸೇನಾ ಆಪರೇಷನ್ ಸ್ಪಾಟ್ನಿಂದ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್. ಅನಂತನಾಗ್ ಪೊಲೀಸರು ಸೇನೆಯಿಂದ ಜಂಟಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು, ಭಾರತೀಯ ಸೇನೆ ಸೇರ್ಕೊಂಡು ಇಲ್ಲಿ ಪ್ಯಾರಾಮಿಲಿಟರಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಜೊತೆಗೆ ನಮ್ಮ ಭಾರತೀಯ ಸೇನೆ ಜಂಟಿ ಕಾರ್ಯಾಚರಣೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ನಿನ್ನೆ ಹಳ್ಳಿಗೂ ಮನೆಗೂ ಹೋಗಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾರು ಈ ಕೃತ್ಯದಲ್ಲಿ ಸಂಚಕಾರವನ್ನು ತಂದಿದ್ರು ಅನ್ನುವಂತ ಅನುಮಾನ ಇತ್ತು ಅಂತವ್ರ ಮನೆಗಳನ್ನ ಒಡಿಸ್ ಮಾಡ್ತಾ ಇದ್ದಾರೆ. ಅದು ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಹಳ್ಳಿಯನ್ನು ಬಿಡ್ತಾ ಇಲ್ಲ, ಈಗ ಫಾರೆಸ್ಟ್ಗಳಲ್ಲೂ ಕೂಡ ಹೋಗಿದ್ದಾರೆ. ಎಲ್ಲ ಕಡೆ ಜಾಲಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಕ್ರಿಮಿಗಳು ಎಲ್ಲೆಲ್ಲಿ ನೆಲಮಾಳಿಗೆಯನ್ನ ಮಾಡಿಕೊಂಡಿದ್ದಾರೋ, ಎಲ್ಲೆಲ್ಲಿ ಗುಡಿಸ್ಲಾಕೊಂಡು, ಎಲ್ಲೆಲ್ಲಿ ಬಿಡಾರ ಹೂಡಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಯಾವ ಸ್ಥಳವನ್ನು ಕೂಡ ಬಿಡ್ತಾ ಇಲ್ಲ. ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಎಲ್ಲಾ ಕಡೆ ನಮ್ಮ ಭಾರತೀಯ ಸೇನೆ ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಜಾಯಿನ್ ಆಗಿ ಜಂಟಿ ಕಾರ್ಯಾಚರಣೆ ಆಗ್ತಾ ಇರೋದು. ಒಂದು ರೀತಿಯಲ್ಲಿ ಉಗ್ರರ ವಿರುದ್ಧ ಸ್ವಚ್ಛತಾ ಅಭಿಯಾನ ಅಂತಾನೆ ಹೇಳ್ಬೋದು. ಅದು ಆಗ್ತಾ ಇದೆ. ಎಲ್ಲೂ ಕೂಡ ಬಿಡ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಅಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ರಿಪೋರ್ಟಿಂಗ್ ಮಾಡಿರೋದು ಸ್ಪಾಟ್ನಿಂದ, ಸೇನಾ ಆಪರೇಷನ್ ಸ್ಪಾಟ್ ಇಂದ, ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂತದ್ದು. ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಮಾಡ್ತಾ ಇರೋದು. ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ, ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಪಾಕಿಸ್ತಾನ ಶಾಂತಿಯನ್ನ ಬಯಸ್ತಾ ಇದೆ, ಮತ್ತೊಂದು ಕಡೆ ಭಾರತ ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ರಿವೆಂಜ್ ಕೊಡಬೇಕು ಅನ್ನುವಂಥದ್ದನ್ನ ಮುಂದುವರಿಸ್ತಾ ಇದೆ. ಒಟ್ಟಾರೆಯಾಗಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನಮ್ಮ ಜೊತೆ ಪುರಾಣಿ ಅವರು ಕೂಡ ಇದ್ರು, ಮಾತನಾಡ್ತಾ ಇದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಈಗ ಒಂದು ರೀತಿಯಲ್ಲಿ ಉಗ್ರರ ಸ್ವಚ್ಛತಾ ಅಭಿಯಾನ ಅಂತೂ ಆಗ್ತಾ ಇದೆ. ಪುರಾಣಿ ಅವರೇ, ಈ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬಹುದು, ಏನ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ? ಅದ್ರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ POK ನಾವು ಮತ್ತೆ ವಶಕ್ಕೆ ತೆಗೆದುಕೊಳ್ಳಬಹುದಾ ಅನ್ನುವಂತ ಪ್ರಶ್ನೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ನಾವು ಈಗ ಡಿಪ್ಲೊಮ್ಯಾಟಿಕ್ ರಾಯಭಾರಿ ಒಂದು ಮಟ್ಟದಲ್ಲಿ ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅವರ ರಾಯಭಾರಿ ಸಂಬಂಧಗಳನ್ನ ಕೇವಲ ಟೋಕನ್ ಕೆಲವೇ ಒಂದು ವ್ಯಕ್ತಿಗಳು ಇರ್ತಕ್ಕಂಥ ರೀತಿಯಲ್ಲಿ ಇಟ್ಕೊಂಡಿದೆ. ಕರೆಕ್ಟ್ ಕಮ್ಯುನಿಕೇಶನ್ ಪಾಯಿಂಟ್ ಆಫ್ ವ್ಯೂ ಅದು ಒಂದು ರೀತಿಯಲ್ಲಿ ಅವರಿಗೆ ನಾವು ಕೊಟ್ಟಂತ ಎಚ್ಚರಿಕೆ. ಎರಡನೇದಾಗಿ ನಾವು ಆಗ್ಲೇ ರಾಜತಾಂತ್ರಿಕವಾಗಿ ಮಾಡಿರ್ತಕ್ಕಂಥದ್ದನ್ನ ಒಂದು ವಿಶ್ವಕ್ಕೆ ನಾವು ಮನವಿ ಅಥವಾ ಒಂದು ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಭಾರತದ ನಿರಪರಾಧಿಗಳನ್ನ ಕೊಲ್ತಕ್ಕಂತ ಈ ಬಂಡುಕೋರರು, ಟೆರರಿಸ್ಟ್ ಅಂತಕ್ಕಂಥವರು ವಿಶ್ವಕ್ಕೆ ಒಂದು ಪೀಡೆ ಇದ್ದ ಹಾಗೆ. ಆದ್ದರಿಂದ ಇಲ್ಲಿ ಯಾವ ಧರ್ಮದ ಪ್ರಶ್ನೆ ಬರುವುದಿಲ್ಲ. ಕಾರಣ ಭಾರತದಲ್ಲಿರ್ತಕ್ಕಂಥ 95% ಮುಸ್ಲಿಮ್ಸ್ ಈ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳನ್ನ ಒಪ್ಪುವುದಿಲ್ಲ. ಕೇವಲ 5% ಇದ್ರೂ ಸಹ ಅವರನ್ನ ನಾವು ಗುರುತಿಸಿ ಕಂಡು ಹಿಡಿಯಬಹುದು. ನೀವು ಹೇಳಿದ್ರಲ್ಲ ಸ್ವಚ್ಛತಾ ಕಾರ್ಯಕ್ರಮ, ಅದನ್ನೇ ಮಿಲಿಟರಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದನ್ನ ನಾವು ಮಾಡಬೇಕಾದ್ದು. ಮೊದಲು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನುಮಾನ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲಿರ್ತಕ್ಕಂಥವರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಿ ಯಾರು ನಮ್ಮ ದೇಶದವರು, ಯಾರಿಗೆ ಇವರು ಭಯೋತ್ಪಾದಕರಿಗೆ ಭಯದಿಂದಲೋ ಅಥವಾ ಹಣದ ಆಸೆಯಿಂದಲೋ ಇನ್ಯಾವುದೇ ಒಂದು ಮತೀಯ ಭಾವನೆಯಿಂದಲೋ ಆಶ್ರಯ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಗುರುತಿಸಿ ಇದಕ್ಕೆ ಒಂದು ಇತಿಶ್ರೀಯನ್ನ ಆಡಬೇಕು. ಅಂದ್ರೆ ಅದರಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು ನೌ ಆರ್ ನೆವರ್, ಈಗ ಅಥವಾ ಇನ್ನು ಮುಂದೆ ಇಲ್ಲೇ ಇಲ್ಲ ಎನ್ನುವ ರೀತಿಯಲ್ಲಿ ಈ ರೀತಿಯ ಎಚ್ಚರಿಕೆಯನ್ನು ಕೊಡುವ ಒಂದು ಸನ್ನಿವೇಶ ನಮಗೆ ತಾಳ್ಮೆಯಿಂದ ಇದ್ದಂತಾಗ ಭಾರತದ ದೃಷ್ಟಿಯಿಂದ ಹೇಳೋದಾದ್ರೆ ನಾವು ಇರ್ತಕ್ಕಂಥದ್ದು ಭಾರತದ ಬೇರೆ ಪ್ರದೇಶಗಳ ಅಥವಾ ಬೇರೆ ರಾಜ್ಯಗಳ ಒಂದು ಇಂಚು ಪ್ರದೇಶ ಬೇಕಿಲ್ಲ. ಆದ್ರೆ ನಮ್ಮ ಕಳೆದುಕೊಂಡಿರ್ತಕ್ಕಂಥ ಪ್ರದೇಶವನ್ನು ಪಡಿತಕ್ಕಂಥದ್ದು ನಮ್ಮ ಹಕ್ಕಿದೆ. ಆ ದೃಷ್ಟಿಯಿಂದ ಹಿಂದೆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸುವ ಕಾಲವೂ ಇದೆ. ಆಗ್ಲೇ ನೀವು ಹೇಳಿದ ಮಾತು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥ ಒಂದು ಏನು ಡಿಆಕ್ಟಿವೇಟ್ ಮಾಡಿದ್ವಲ್ಲ ಅದನ್ನ ಮತ್ತೆ ಆಕ್ಟಿವೇಟ್ ಮಾಡಬೇಕು, ಅದನ್ನ ಪುನಶ್ಚೇತನಗೊಳಿಸಬೇಕು. ಈಗಾಗಲೇ 2 ದಿನಗಳಿಂದ ಭಾರತದ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ನೌಕಾಪಡೆಯ ಬಗ್ಗೆ ನೀವು ಆಗ್ಲೇ ಹೇಳಿದ್ರಿ, ಶ್ರೀಪಾದ್ ಪಾಟೀಲ್ ಹೇಳಿದ್ರು. ಮತ್ತೆ ವಾಯುಪಡೆಯು ಸಿದ್ಧತೆಯನ್ನ ಹೊಂದಿಕೊಂಡಿದೆ. ಇವೆಲ್ಲವೂ ಕೇವಲ ನಾವು ಯುದ್ಧ ಮಾಡಿ ಎಲ್ಲವನ್ನೂ ನಾವು ಸಾಧಿಸ್ತೇವೆ ಅಂತಕ್ಕಂಥದ್ದಲ್ಲ. ಆದರೆ
ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡತಕ್ಕಂತ ಎಲ್ಲ ಸಿದ್ಧತೆಯನ್ನು ನೋಡಿದರೆ ಪಾಕಿಸ್ತಾನ ಏನಾದರೂ ಒಂದು ರೀತಿಯಲ್ಲಿ ಒಂದು ಬ್ಲೆಂಡರ್ ಅಥವಾ ಒಂದು ತಪ್ಪನ್ನು ಮಾಡಿದರೆ ಆ ತಪ್ಪಿಗೆ ತಕ್ಕ ಶಾಸ್ತಿ ಆಗ್ತಕ್ಕಂತ ಒಂದು ಸನ್ನಿವೇಶ 75 ವರ್ಷಗಳ ನಂತರ ಯಾವ ಒಂದು ಭಾರತವನ್ನ ಮತೀಯ ಭಾವನೆಯಿಂದ ವಿಭಾಗ ಮಾಡಿದ್ದಾರೋ, ಭಾರತದಲ್ಲಿರ್ತಕ್ಕಂಥ ಜನ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಇಲ್ಲಿರ್ತಕ್ಕಂಥ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯನ್ನು ಏಕತೆ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಈ ರೀತಿಯ ಒಂದು ಸನ್ನಿವೇಶವನ್ನ ಅಥವಾ ಈ ಮಾನವ ಹತ್ಯೆಯನ್ನ ಖಂಡಿಸ್ತಾ ಇದ್ದಾರೆ. ಈ ಸನ್ನಿವೇಶ ಇನ್ನು ಮತ್ತೆ ಸಿಗುವುದಿಲ್ಲ. ಕಾರಣ ಈ ರೀತಿ ನೀವು ಏನಾದರೂ ಅವರಿಗೆ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅಥವಾ ಲಘುವಾಗಿ ಬಹಳ ಒಂದು ಲೈಟ್ ಆಕ್ಷನ್ ಇಲ್ಲ ಬಹಳ ಕೊಡ್ತಕ್ಕಂಥ ಆಕ್ಷನ್ ಮಾಡಿದ್ರೆ ಅವರು ಒಪ್ಪುವುದಿಲ್ಲ, ಅಥವಾ ಅವರಿಗೆ ತೃಪ್ತಿ, ಅವರಿಗೆ ಒಂದು ರೀತಿಯಲ್ಲಿ ಪಾಠ ಕಲಿಸಿದಂತ ಆಗುದಿಲ್ಲ. ಅದರಿಂದ ಈಗ ಭಾರತದ ಒಂದು ಸಿದ್ಧತೆ ಏನಿದೆ, ಇಡೀ ವಿಶ್ವಕ್ಕೆ ನಾವು ಒಂದು ಮನವಿಯನ್ನ ಮಾಡೋದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶದ ವಿಮೋಚನೆಯ ಕಾಲ ಹೇಳಿದ್ರು 10 ಲಕ್ಷ ನಿರಾಶ್ರಿತರು ಭಾರತದಲ್ಲಿದ್ದಾರೆ, ನಾವು ಅವರನ್ನ ಪ್ರತಿನಿತ್ಯವೂ ಅವರಿಗೆ ನೋಡ್ಕೊಳ್ತಾ ಇದ್ದೇವೆ, ಅವರನ್ನ ಮತ್ತೆ ಬಾಂಗ್ಲಾದೇಶಕ್ಕೆ ಕಳಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಯಾವ ಒಂದು ಯಶಸ್ಸನ್ನ ಮಾಡಿ ಬಾಂಗ್ಲಾದ ಯುದ್ಧವನ್ನ ಮಾಡಿ ಒಂದು ಪಾಕಿಸ್ತಾನದ ಒಂದು ಕೃತಕವಾದ ಪಾಕಿಸ್ತಾನ, ಒಂದು ಪೂರ್ವ ಮತ್ತು ಪಶ್ಚಿಮ ಇರ್ತಕ್ಕಂಥ ಒಂದು ಅನ್ಯಾಚುರಲ್ ಒಂದು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಅವರು ಹೇಗೆ ಪ್ರಪಂಚಕ್ಕೆ ತೋರಿಸಿದ್ರು, ಹಾಗೆ ಈಗ ಭಾರತವು ಆ ಒಂದು ಪ್ರದೇಶವನ್ನ ಅದನ್ನು ನೀವು ಹೇಳೋದಿಲ್ಲ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಾವು ಅಲ್ಲಿರ್ತಕ್ಕಂಥ ಪಡೀತಕ್ಕಂಥ ಅವಕಾಶವನ್ನ ನಾವು ಪಡೆದಿದ್ದೇವೆ. ನಮ್ಮ ಒಂದು ಸೇನೆಯ ಕಾರ್ಯಕ್ರಮ ಅಲ್ಲಿಗೆ ಹೋಗಿ ನಮ್ಮ ಪ್ರದೇಶವನ್ನ ನಾವು ಪಡೀತಕ್ಕಂಥದ್ದು ಸ್ವಲ್ಪ ಮಟ್ಟಿಗಾದರೂ ಮಾಡಿದ್ರೆ ಬಹುಶಃ ಭಾರತ ತನ್ನ ಒಂದು ಸಮಗ್ರತೆ ಏನು ದೇಶದ ಏಕಾಗ್ರತೆ, ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ, ಭೌಗೋಳಿಕ ಸಮಗ್ರತೆಯನ್ನ ಕಾಪಾಡಲಿಕ್ಕೆ ಇದೊಂದು ರೀತಿಯಲ್ಲಿ ವಿಶ್ವಕ್ಕೆ ಒಂದು ನಾವು ಮನವಿಯನ್ನ ಅಥವಾ ಒಂದು ವಿಶ್ವಕ್ಕೆ ಒಂದು ರೀತಿಯಲ್ಲಿ ತೋರಿಸಿದಂತಾಗುತ್ತೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದಂತಾಗುತ್ತೆ. ಪುರಾಣಿಕರು ಒಂದೇ ನಿಮಿಷ ಸಂಪರ್ಕದಲ್ಲಿ ಮಾಹಿತಿಗಳನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧವಾಗ್ತಿದೆ. ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದಿಲ್ಲಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಮಾಡಲಾಗ್ತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇದೆ ನಮ್ಮ ಆರ್ಮಿ. ಸೇನಾ ಆಪರೇಷನ್ ಸ್ಪಾಟ್ನಿಂದ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್. ಅನಂತನಾಗ್ ಪೊಲೀಸರು ಸೇನೆಯಿಂದ ಜಂಟಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು, ಭಾರತೀಯ ಸೇನೆ ಸೇರ್ಕೊಂಡು ಇಲ್ಲಿ ಪ್ಯಾರಾಮಿಲಿಟರಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಜೊತೆಗೆ ನಮ್ಮ ಭಾರತೀಯ ಸೇನೆ ಜಂಟಿ ಕಾರ್ಯಾಚರಣೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ನಿನ್ನೆ ಹಳ್ಳಿಗೂ ಮನೆಗೂ ಹೋಗಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾರು ಈ ಕೃತ್ಯದಲ್ಲಿ ಸಂಚಕಾರವನ್ನು ತಂದಿದ್ರು ಅನ್ನುವಂತ ಅನುಮಾನ ಇತ್ತು ಅಂತವರ ಮನೆಗಳನ್ನ ಒಡಿಸ್ ಮಾಡ್ತಾ ಇದ್ದಾರೆ. ಅದು ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಹಳ್ಳಿಯನ್ನು ಬಿಡ್ತಾ ಇಲ್ಲ, ಈಗ ಫಾರೆಸ್ಟ್ಗಳಲ್ಲೂ ಕೂಡ ಹೋಗಿದ್ದಾರೆ. ಎಲ್ಲ ಕಡೆ ಜಾಲಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಕ್ರಿಮಿಗಳು ಎಲ್ಲೆಲ್ಲಿ ನೆಲಮಾಳಿಗೆಯನ್ನ ಮಾಡಿಕೊಂಡಿದ್ದಾರೋ, ಎಲ್ಲೆಲ್ಲಿ ಗುಡಿಸ್ಲಾಕೊಂಡು ಎಲ್ಲೆಲ್ಲಿ ಬಿಡಾರ ಹೂಡಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಯಾವ ಸ್ಥಳವನ್ನು ಕೂಡ ಬಿಡ್ತಾ ಇಲ್ಲ. ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಎಲ್ಲಾ ಕಡೆ ನಮ್ಮ ಭಾರತೀಯ ಸೇನೆ ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಜಾಯಿನ್ ಆಗಿ ಜಂಟಿ ಕಾರ್ಯಾಚರಣೆ ಆಗ್ತಾ ಇರೋದು. ಒಂದು ರೀತಿಯಲ್ಲಿ ಉಗ್ರರ ವಿರುದ್ಧ ಸ್ವಚ್ಛತಾ ಅಭಿಯಾನ ಅಂತಾನೆ ಹೇಳ್ಬೋದು. ಅದು ಆಗ್ತಾ ಇದೆ. ಎಲ್ಲೂ ಕೂಡ ಬಿಡ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಅಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ರಿಪೋರ್ಟಿಂಗ್ ಮಾಡಿರೋದು ಸ್ಪಾಟ್ನಿಂದ, ಸೇನಾ ಆಪರೇಷನ್ ಸ್ಪಾಟ್ ಇಂದ, ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂತದ್ದು. ರಾಕ್ಷಸರ ವಿರುದ್ಧ ಮಹಾ ಸಮರವನ್ನ ಮಾಡ್ತಾ ಇರೋದು. ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ, ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಪಾಕಿಸ್ತಾನ ಶಾಂತಿಯನ್ನ ಬಯಸ್ತಾ ಇದೆ, ಮತ್ತೊಂದು ಕಡೆ ಭಾರತ ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ರಿವೆಂಜ್ ಕೊಡಬೇಕು ಅನ್ನುವಂಥದ್ದನ್ನ ಮುಂದುವರಿಸ್ತಾ ಇದೆ. ಒಟ್ಟಾರೆಯಾಗಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ನಮ್ಮ ಜೊತೆ ಪುರಾಣಿ ಅವರು ಕೂಡ ಇದ್ರು, ಮಾತನಾಡ್ತಾ ಇದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಈಗ ಒಂದು ರೀತಿಯಲ್ಲಿ ಉಗ್ರರ ಸ್ವಚ್ಛತಾ ಅಭಿಯಾನ ಅಂತೂ ಆಗ್ತಾ ಇದೆ. ಪುರಾಣಿ ಅವರೇ, ಈ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬಹುದು, ಏನ್ ಮಾಡಬೇಕು ಅಂತ ನಿಮಗನ್ಸುತ್ತೆ? ಅದ್ರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ POK ನಾವು ಮತ್ತೆ ವಶಕ್ಕೆ ತೆಗೆದುಕೊಳ್ಳಬಹುದಾ ಅನ್ನುವಂತ ಪ್ರಶ್ನೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮೊದಲನೇದಾಗಿ ನಾವು ಈಗ ಡಿಪ್ಲೊಮೆಟಿಕ್ ರಾಯಭಾರಿ ಒಂದು ಮಟ್ಟದಲ್ಲಿ ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಅವರ ರಾಯಭಾರಿ ಸಂಬಂಧಗಳನ್ನ ಕೇವಲ ಟೋಕನ್ ಕೆಲವೇ ಒಂದು ವ್ಯಕ್ತಿಗಳು ಇರ್ತಕ್ಕಂಥ ರೀತಿಯಲ್ಲಿ ಇಟ್ಕೊಂಡಿದೆ. ಕಮ್ಯುನಿಕೇಶನ್ ಪಾಯಿಂಟ್ ಆಫ್ ವ್ಯೂ ಅದು ಒಂದು ರೀತಿಯಲ್ಲಿ ಅವರಿಗೆ ನಾವು ಕೊಟ್ಟಂತ ಎಚ್ಚರಿಕೆ. ಎರಡನೇದಾಗಿ
ನಾವಾಗ್ಲೇ ರಾಜತಾಂತ್ರಿಕವಾಗಿ ಮಾಡಿರ್ತಕ್ಕಂಥದ್ದನ್ನ ಒಂದು ವಿಶ್ವಕ್ಕೆ ನಾವು ಮನವಿ ಅಥವಾ ಒಂದು ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಭಾರತದ ನಿರಪರಾಧಿಗಳನ್ನ ಕೊಲ್ತಕ್ಕಂತ ಈ ಬಂಡುಕೋರರು, ಟೆರರಿಸ್ಟ್ ಅಂತಕ್ಕಂಥವರು ವಿಶ್ವಕ್ಕೆ ಒಂದು ಪೀಡೆ ಇದ್ದ ಹಾಗೆ. ಆದ್ದರಿಂದ ಇಲ್ಲಿ ಯಾವ ಧರ್ಮದ ಪ್ರಶ್ನೆ ಬರುವುದಿಲ್ಲ. ಕಾರಣ ಭಾರತದಲ್ಲಿರ್ತಕ್ಕಂಥ 95% ಮುಸ್ಲಿಮ್ಸ್ ಈ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳನ್ನ ಒಪ್ಪುವುದಿಲ್ಲ. ಕೇವಲ 5% ಇದ್ರೂ ಸಹ ಅವರನ್ನ ನಾವು ಗುರುತಿಸಿ ಕಂಡು ಹಿಡಿಯಬಹುದು. ನೀವು ಹೇಳಿದ್ರಲ್ಲ ಸ್ವಚ್ಛತಾ ಕಾರ್ಯಕ್ರಮ, ಅದನ್ನೇ ಮಿಲಿಟರಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದನ್ನ ನಾವು ಮಾಡಬೇಕಾದ್ದು. ಮೊದಲು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನುಮಾನ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲಿರ್ತಕ್ಕಂಥವರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಿ ಯಾರು ನಮ್ಮ ದೇಶದವರು, ಯಾರಿಗೆ ಇವರು ಭಯೋತ್ಪಾದಕರಿಗೆ ಭಯದಿಂದಲೋ ಅಥವಾ ಹಣದ ಆಸೆಯಿಂದಲೋ ಇನ್ಯಾವುದೇ ಒಂದು ಮತೀಯ ಭಾವನೆಯಿಂದಲೋ ಆಶ್ರಯ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಗುರುತಿಸಿ ಇದಕ್ಕೆ ಒಂದು ಇತಿಶ್ರೀಯನ್ನು ಆಡಬೇಕು. ಅಂದ್ರೆ ಅದರಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು ನೌ ಆರ್ ನೆವರ್, ಈಗ ಅಥವಾ ಇನ್ನು ಮುಂದೆ ಇಲ್ಲೇ ಇಲ್ಲ ಎನ್ನುವ ರೀತಿಯಲ್ಲಿ ಈ ರೀತಿಯ ಎಚ್ಚರಿಕೆಯನ್ನು ಕೊಡುವ ಒಂದು ಸನ್ನಿವೇಶ ನಮಗೆ ತಾಳ್ಮೆಯಿಂದ ಇದ್ದಂತಾದ್ರೆ ಭಾರತದ ದೃಷ್ಟಿಯಿಂದ ಹೇಳೋದು ನಾವು ಇರ್ತಕ್ಕಂಥದ್ದು ಭಾರತದ ಬೇರೆ ಪ್ರದೇಶಗಳ ಅಥವಾ ಬೇರೆ ರಾಜ್ಯಗಳ ಒಂದು ಇಂಚು ಪ್ರದೇಶ ಬೇಕಿಲ್ಲ. ಆದ್ರೆ ನಮ್ಮ ಕಳೆದುಕೊಂಡಿರ್ತಕ್ಕಂಥ ಪ್ರದೇಶವನ್ನು ಪಡಿತಕ್ಕಂಥದ್ದು ನಮ್ಮ ಹಕ್ಕಿದೆ. ಆ ದೃಷ್ಟಿಯಿಂದ ಹಿಂದೆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸುವ ಕಾಲವೂ ಇದೆ. ಆಗ್ಲೇ ನೀವು ಹೇಳಿದ ಮಾತು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥ ಒಂದು ಏನು ಡಿಆಕ್ಟಿವೇಟ್ ಮಾಡಿದ್ವಲ್ಲ ಅದನ್ನ ಮತ್ತೆ ಆಕ್ಟಿವೇಟ್ ಮಾಡಬೇಕು, ಅದನ್ನ ಪುನಶ್ಚೇತನಗೊಳಿಸಬೇಕು. ಈಗಾಗಲೇ 2 ದಿನಗಳಿಂದ ಭಾರತದ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ನೌಕಾಪಡೆಯ ಬಗ್ಗೆ ನೀವು ಆಗಲೇ